ಹೆಲೋ, ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ಹೊಸ ವಿಡಿಯೋ, ಹೊಸ ಟಾಪಿಕ್. ನಾನ್ ಗ್ಯಾಪ್ ಕೊಡಂತ ನಂಗೆ ಅನ್ಸ ಬಂದಿತ್ತು. ನಿಮ್ಗೆ ಕರೆಕ್ಟ್ ಆಗಿ ಅದಕ್ಕೆ ವಿಡಿಯೋಗ ನೋಡಿ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡೋದ್ರ ಗೊತ್ತಾಗೋಲ್ದ. ಏನಿಲ್ರಿ, ಆಕ್ಚುಲಿ ಏನ್ ಹೇಳಪ್ಪ ಅಂದ್ರ ಮನುಷ್ಯಾಗ ಅನಿಸ್ತೈತೆ ಒಬ್ಬರಿಗೆ ದೊಡ್ಡವ್ರಿಗೆ ಇನ್ಸ್ಟಾಗ್ರಾಮ್ ಈಗಿನ ಹುಡುಗರು ಹಾಳು ಮಾಡಾಕ್ ಬೇಕಂತಂದ. ಆಕ್ಚುಲಿ ನಾ ಹೇಳಿದ ಪ್ರಕಾರ ಇಲ್ಲ, ನಾನ್ ನೋಡಿದ ಪ್ರಕಾರ ಇಲ್ಲ, ನಾ ಅನ್ಕೊಂಡಿದ ಪ್ರಕಾರ ಯಾರು ಇನ್ಸ್ಟಾಗ್ರಾಮ್ನ್ಯಾಗ ಲೈಕ್ ರೀಲ್ಸ್ ಕಂಟಿನ್ಯೂಸ್ಲಿ ಆನ್ ಟೈಮ್ ಪೋಸ್ಟ್ ಮಾಡೋ ಕಲ್ಯಾಂತ ನೋಡ್ರಿ, ಅವ್ರ ಲೈಫ್ನಾಗೂ ಒಂದು ಪಾಸಿಟಿವಿಟಿ ಬರ ಅಂದೈತಿ. ಹೆಂಗಪ್ಪ ಅಂದ್ರ ಅವ್ರ ಏನ್ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ಮತ್ತ ಅವ್ರಿಗೆ ಏನ್ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ಇಲ್ಲ. ಈಗ ಫೈನಲಿ ಏನಾಗಿತ್ತಂದ್ರ ಇನ್ಸ್ಟಾಗ್ರಾಮ್ ಬಂದ ಕನ್ಸಿಸ್ಟೆನ್ಸಿ ಲೈಕ್ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಟೈತಿ. ಈ ಟೈಮಿಂಗ್ ಈ ವಿಡಿಯೋ ಹಾಕ್ಬೇಕು, ಏನಾಗ್ತದೆ ಗೊತ್ತಿಲ್ಲ, ಈ ವಿಡಿಯೋ ಹಾಕ್ಬೇಕು. ಆ ಒಂದ್ ಪರ್ಪಸ್ಗೆ ಹುಡುಗ ಹುಡುಗಿ ಆತ ಆನ್ ಟೈಮ್ ಇರೋದಾತ ಒಂದು ಏನ್ರ ಮಾಡ್ಬೇಕನ್ನೋದು. ಯಾಕಂದ್ರೆ ಮನುಷ್ಯ ಹುಟ್ಟ ಅಂದ್ರೆ ಟೈಮಿಂಗ್ ಬಹಳ ರೆಸ್ಪಾನ್ಸ್ ಕೊಡ್ಬೇಕ್ರಿ. ಟೈಮ್ ಇಸ್ ವೆರಿ 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 ಪ್ರೀಶಿಯಸ್. ಬಟ್ ಅದು ಈಗ ಗೊತ್ತಾಗಿಲ್ಲ, ಎಲ್ಲಾ ಕಳೆದು ಹೋದ್ಮೇಲೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಅದೀನಿ, ಬೇರೆ ಯಾರು ಬೇಡ. ಮತ್ತ ಟೈಮ್ ಇರೋದ ಪಕ್ಕಾ 4:20 ಅದ ನಮ್ದು. ನಾವ್ ಮಾಡ್ಬೇಕಂದಾಗ ಅದು ಕೈ ಹಿಡಿಯಂಗಿಲ್ಲ, ಏನೋ ಮಾಡ್ತೇವೆ ಅಂದಾಗ ಅದು ಕೈ ಹಿಡಿತಿರ್ತೈತಿ. ಬಟ್ ಮನುಷ್ಯ ಅಂದ್ರ ಜೋಶ್ ಚಲೋ ಇತ್ತು ಅಂದ್ರೆ ಕಂಟಿನ್ಯೂ ಮಾಡ್ತಾನ, ಇಲ್ಲ ಅಂದ್ರೆ ಭಾಳ ಟಫ್ ಆಗ್ಬಿಡ್ತೈತಿ. ಲೈಕ್ ಮೀ. ಸೊ ಅದಕ್ಕೆ ನಾ ಹೇಳೋದು, ಇನ್ಸ್ಟಾಗ್ರಾಮ್ ಬಂದು ಜನರೇಷನ್ ಹಾಳು ಮಾಡೈತೆ ಅಂತ ಹೇಳಿ ಅನ್ಕೋರು ಭಾಳ ಜನ ಅದಾರ. ಇಟ್ಸ್ ರಾಂಗ್ ಇನ್ಫಾರ್ಮೇಶನ್. ಕರೆಕ್ಟ್ ಆಗಿ ನೀವು ಯೂಸ್ ಮಾಡ್ಕೊಂಡ್ರ ಲಘು ಎದ್ದು ಒಂದು ಗ್ರೂಮಿಂಗ್ ಆತ, ಒಂದು ವೇ ಆಫ್ ಟಾಕ್ ಆತ, ಅವ್ರ ಬಿಹೇವಿಯರ್ ಆತ. ಟೋಟಲಿ ಎಷ್ಟು ಮಂದಿ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡೋರ್ಗೆಲ್ಲ ನೋಡಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಮತ್ತೆ ಹೇಳ್ಬೋದ್ರಿ, ಇದು ಟಾಪಿಕ್ ಇಲ್ಲ ಮುಗಿಸ್ತೀನಿ, ನೆಕ್ಸ್ಟ್ ಇನ್ನೂ ವಿಡಿಯೋ ಬರ್ತೀನಿ, ಅದ್ರಾಗ ಹೇಳ್ತೀನಿ. ಬಾಯ್, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗ ಫಾಲೋ ಮಾಡಿ. ಥ್ಯಾಂಕ್ ಯು.